ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತೃತೀಯೋऽಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋऽಯಂ ಪಾಪಂ ಚರತಿ ಪೂರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನ ಹೇಳಿದ, ಹೇ ವಾರ್ಷ್ಣೇಯ, ಪುರುಷನು ಯಾವುದರ ಪ್ರೇರಣೆಯಿಂದಾಗಿ ಪಾಪವನ್ನು ಮಾಡುತ್ತಾನೆ? ಅವನಿಗೆ ಅದನ್ನು ಮಾಡುವ ಇಚ್ಛೆ ಇಲ್ಲದಿದ್ದರೂ ಯಾವ ಒಂದು ಬಲದಿಂದ ಪ್ರೇರಿತನಾಗಿ ಮಾಡುವನು? ಅರ್ಜುನನ ಈ ಪ್ರಶ್ನೆ ಬಹುತೇಕ ಎಲ್ಲರ ಪ್ರಶ್ನೆಯೂ ಹೌದು. ಮನುಷ್ಯ ಎಷ್ಟೇ ಜ್ಞಾನಿಯಾದರೂ ತಪ್ಪು ಮಾಡದೇ ಇರಲಾರ. ತಾನು ತಪ್ಪು ಮಾಡಿಲ್ಲ ಎಂದು ಹೇಳಬಹುದೇ ವಿನಃ ನಿಜ ಜೀವನದಲ್ಲಿ ಅದು ಅಸಾಧ್ಯವಾದ ಮಾತು. ಭಗವತ್ಪಾದ ಶ್ರೀ ಶಂಕರಾಚಾರ್ಯರು ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಎಂದರೆ, ಬಸವಣ್ಣನವರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದಿರುವುದು ತಿಳಿದರೆ ಪಾಪ ಪುಣ್ಯದ ಅರ್ಥ ನಿಗೂಢ ಎನಿಸುತ್ತದೆ. ಈ ಪ್ರಪಂಚ ನಡೆಯುವುದೇ ಕ್ರಿಯೆಯಿಂದ. ಕ್ರಿಯೆ ಮಾಡಿದಾಗ ಒಂದು ನಾಶವಾಗಿ ಇನ್ನೊಂದು ಉದ್ಭವವಾಗುತ್ತದೆ. ಬದಲಾವಣೆ ಜಗದ ನಿಯಮ. ಋಣಾತ್ಮಕ ಹಾಗೂ ಧನಾತ್ಮಕ ಶಕ್ತಿಯ ಘರ್ಷಣೆಯಿಂದ ಬದಲಾವಣೆಯಾಗುವುದು. ಕ್ರಿಯೆಯ ಹಿಂದೆ ನೋವು ಹಾಗೂ ನರಳಾಟ ಸಹಜ. ಈ ಕ್ರಿಯೆಯಿಂದ ಆಗಬೇಕಾದ ಬದಲಾವಣೆಯ ಅಗತ್ಯತೆಯನ್ನು ಆಧರಿಸಿ ಪಾಪ ಪುಣ್ಯ ಎಂಬುದನ್ನು ನಿರ್ಧರಿಸಲಾಗುತ್ತದೆ ಹೊರತು ಇವೆರಡೂ ಕಾರ್ಯಗಳು ಜಗತ್ತಿಗೆ ಬೇಕಾಗಿರುವಂಥದ್ದೇ. ಮಹಾಭಾರತದ ಯುದ್ಧವನ್ನೇ ವಿಶ್ಲೇಷಿಸಿದರೆ ಈ ಯುದ್ಧ ಬೇಕಾಗಿತ್ತಾ? ಗೋವರ್ಧನ ಗಿರಿಧಾರಿ ಎನಿಸಿದ ಶ್ರೀಕೃಷ್ಣ ಮನಸ್ಸು ಮಾಡಿದ್ದರೆ ಸಾಯಬೇಕಾಗಿರುವ ಎಲ್ಲರನ್ನೂ ಒಂದೆಡೆ ಕರೆಸಿ ಆ ಭೂಭಾಗವನ್ನೇ ಎತ್ತಿ ಸಮುದ್ರದಲ್ಲಿ ಮುಳುಗಿಸಬಹುದಿತ್ತು. ಯುದ್ಧದ ಮೂಲಕ ಹಿಂಸಿಸುವ ಅವಶ್ಯಕತೆ ಏನಿತ್ತು? ಕರ್ಮ ಮಾಡಲೇಬೇಕು ಎಂದು ಭಗವಂತ ಹೇಳಿಯಾಗಿದೆ. ಫಲಾಫಲ ಅಪೇಕ್ಷೆ ಇಲ್ಲದೆ ಮಾಡಿದರೆ ಕರ್ಮ ಬಂಧನದಿಂದ ಪಾರಾಗುವ ಸುಲಭ ಮಾರ್ಗವನ್ನು ಹೇಳಿದ್ದಾನೆ. ಆದರೂ ಅರ್ಜುನ ಪಾಪಕಾರ್ಯ ಮಾಡಲು ಪ್ರೇರಕ ಅಂಶ ತಿಳಿದುಕೊಳ್ಳಲು ಯತ್ನಿಸುತ್ತಿರುವುದು ಇನ್ನೂ ಹೆಚ್ಚಿನ ತಿಳುವಳಿಕೆಗೆ ಸಹಾಯವಾಗುವುದರಲ್ಲಿ ಯಾವ ಸಂದೇಹವಿಲ್ಲ. ಹರಿ ಓಂ.